81 ಕೆಜಿ ಚಿನ್ನ ಸಿಕ್ತು, ವಜ್ರ ವೈಢೂರ್ಯಗಳೂ ಸಿಕ್ತು, ವಿದೇಶಿ ಕಾರುಗಳು ಸಿಕ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಮೆಡಿಕಲ್ ಕಾಲೇಜುಗಳು ಶಿಕ್ಷಣದ ಹೆಸರಲ್ಲಿ 402 ಕೋಟಿ ತೆರಿಗೆ ವಂಚಿಸಿ ಮಾಡ್ತಾ ಇದ್ದ ದಂಧೆನೂ ಬಯಲಾಯಿತು. ಇದೆಲ್ಲ ಕರ್ನಾಟಕದಲ್ಲಿ ಐಟಿ ದಾಳಿಯ 2ನೇ ದಿನದ ಅಪ್ಡೇಟ್. ಶಿಕ್ಷಣದ ಹೆಸರಲ್ಲಿ ಸುಲಿಗೆ ಮಾಡುತ್ತಿದ್ದವರ ಅಸಲಿ ಮುಖವಾಡವನ್ನ ಆದಾಯ ತೆರಿಗೆ ಇಲಾಖೆ ಕಳಚಿ ಹಾಕಿದೆ. ಮಾರುವೇಷದಲ್ಲಿ ಐಟಿ ಅಧಿಕಾರಿಗಳು ಮೆಡಿಕಲ್ ಕಾಲೇಜುಗಳು, ಆಸ್ಪತ್ರೆಗಳ ಮೇಲೆ ದಾಳಿ ಮಾಡಿ ತೆರಿಗೆ ವಂಚಿಸಿದ ತಿಮಿಂಗಿಲಗಳನ್ನ ಖೆಡ್ಡಾಗೆ ಕೆಡವಿದೆ. ಕೊರೋನಾ ಸಮಯದಲ್ಲಿ ಬರೀ 10 ತಿಂಗಳಲ್ಲಿ ಮಾಡಿದ್ದ ತೆರಿಗೆ ವಂಚಕರ ಇಂಚಿಂಚು ಜನ್ಮಜಾಲಾಡಿದ್ದು ಕೋಟಿ ಕೋಟಿ ಹಣ, ವಜ್ರ ವೈಢೂರ್ಯ, ಬೆಳ್ಳಿ, ಬಂಗಾರವನ್ನ ಕೆಜಿ ಲೆಕ್ಕದಲ್ಲಿ ಸೀಸ್ ಮಾಡಿದೆ. 10 ತಿಂಗಳಲ್ಲಿ ತೆರಿಗೆ ವಂಚಿಸಿದ್ದು ಬರೋಬ್ಬರಿ 402 ಕೋಟಿ ರೂಪಾಯಿ. ನಗದು ಸೀಸ್ ಆಗಿರೋದು 15.9 ಕೋಟಿ ರೂಪಾಯಿ. ಚಿನ್ನಾಭರಣ ಸಿಕ್ಕಿರೋದು 81 ಕೆಜಿ, ಅಂದಾಜು ಮೌಲ್ಯ 30 ಕೋಟಿ ರೂಪಾಯಿ. ವಜ್ರದ ಹರಳುಗಳು 50 ಕ್ಯಾರೆಟ್, ಸುಮಾರು 2 ಕೋಟಿ ಮೌಲ್ಯ. ಬೆಳ್ಳಿ ಆಭರಣಗಳು 40 ಕೆಜಿ, ಸುಮಾರು 2.40 ಕೋಟಿ ರೂಪಾಯಿ ಬೆಲೆ. ವಿದೇಶಿ ಆಸ್ತಿ ಪತ್ರ 2.39 ಕೋಟಿ ರೂಪಾಯಿ ಮೌಲ್ಯದ್ದು. ದುಬಾರಿ ಕಾರುಗಳು 35. ಆದ್ರೆ ಇದನ್ನ ಬೇನಾಮಿ ಹೆಸರಲ್ಲಿ ಖರೀದಿ ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ಶಿಕ್ಷಣದ ಹೆಸರಲ್ಲಿ ಮೆಡಿಕಲ್ ಕಾಲೇಜುಗಳು ನಡೆಸುತ್ತಿದ್ದ ದಂಧೆಯ ಸ್ವರೂಪವನ್ನ ಐಟಿ ಇಲಾಖೆ ಪತ್ರಿಕಾ ಹೇಳಿಕೆಯಲ್ಲಿ ಬಟಾ ಬಯಲು ಮಾಡಿದೆ. ಎಂಬಿಬಿಎಸ್, ಬಿಡಿಎಸ್, ನರ್ಸಿಂಗ್ ಕೋಚ್ ಹೆಸರಲ್ಲಿ ದಂಧೆ ನಡೆಯುತ್ತಿತ್ತು. ಮೆಡಿಕಲ್ ಸೀಟು ಹಂಚಿಕೆಗೆ ಬ್ರೋಕರ್ಗಳ ಬಳಕೆ ಮಾಡಿಕೊಳ್ಳುತ್ತಿದ್ರು. ಏಜೆಂಟರುಗಳ ಮೂಲಕ ದುಪ್ಪಟ್ಟು ಶುಲ್ಕ ವಸೂಲಿ ಮಾಡುತ್ತಿದ್ರು. ಏಜೆಂಟರುಗಳಿಗೆ ಶಿಕ್ಷಣ ಸಂಸ್ಥೆಗಳು ಇಂತಿಷ್ಟು ಅಂತ ಕಮಿಷನ್ ಕೊಡುತ್ತಿದ್ರು. ದುರಂತ ಅಂದ್ರೆ ಕೆಲವು ಪ್ರಾಧ್ಯಾಪಕರು ಕೆಲ ವಿದ್ಯಾರ್ಥಿಗಳನ್ನು ಏಜೆಂಟರುಗಳಾಗಿ ಬಳಸಿಕೊಳ್ತಿದ್ರು. ಫೇಲ್ ಆದವರನ್ನ ಪಾಸ್ ಮಾಡಲು 1 ರಿಂದ 2 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಕ್ಕೂ ದಾಖಲೆ ಸಿಕ್ಕಿದೆ. ಎಲ್ಲ ದಂಧೆಯನ್ನ ಆನ್ಲೈನ್ ನಗದು ವ್ಯವಹಾರದ ಮೂಲಕ ನಡೆಸುತ್ತಿದ್ರು ಅನ್ನೋದಕ್ಕೆ ಐಟಿಗೆ ಪಕ್ಕಾ ಪುರಾವೆಗಳು ಸಿಕ್ಕಿದೆ. ಹೀಗೆ ಮೆಡಿಕಲ್ ಕಾಲೇಜುಗಳು ಶಿಕ್ಷಣದ ಹೆಸರಲ್ಲಿ ನಡೆಸುತ್ತಿದ್ದ ದಂಧೆಯ ಇಂಚಿಂಚು ಮಾಹಿತಿಯನ್ನ ಹಿಡ್ಕೊಂಡು ಐಟಿ ಶಿಕ್ಷಣ ಸಂಸ್ಥೆಗಳ ಜನ್ಮ ಜಾಲಾಡುತ್ತಿದೆ. ಕರ್ನಾಟಕದಲ್ಲಷ್ಟೇ ಅಲ್ಲ, ಕೇರಳ, ತಮಿಳುನಾಡಿಗೂ ಲಿಂಕ್ ಇರೋದನ್ನ ಪತ್ತೆ ಹಚ್ಚಿದೆ. ಈಗಲೂ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದು ಶೋಧ ನಡೆಸ್ತಾನೆ ಇದ್ದಾರೆ. ಕೈ ನಾಯಕ ಖಾದರ್ ಸಹೋದರನಿಗೂ ಐಟಿ ಶಾಕ್. ಕರಾವಳಿ ಭಾಗದಲ್ಲಿ ಮಾಜಿ ಸಚಿವ ಯುಟಿ ಖಾದರ್ ಎಷ್ಟು ಪ್ರಭಾವಿ ರಾಜಕಾರಣಿನೋ ಅಷ್ಟೇ ಪ್ರಭಾವಿ ಉದ್ಯಮಿ ಖಾದರ್ ಸಹೋದರ ಇಫ್ತಿಕಾರ್. ಕರಾವಳಿಯ ಮೆಡಿಕಲ್ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳಲ್ಲಿ ಖಾದರ್ ಸಹೋದರನ ಪಾಲುದಾರಿಕೆಯ ದಾಖಲೆಗಳು ನಿನ್ನೆಯಷ್ಟೇ ಸಿಕ್ಕಿತ್ತು. ಇವತ್ತು ಐಟಿ ಅಧಿಕಾರಿಗಳು ಖಾದರ್ ಸಹೋದರನ ಮನೆ ಮೇಲೂ ಐಟಿ ರೇಡ್ ಮಾಡಿ ಶೋಧ ಮಾಡುತ್ತಿದ್ದಾರೆ. ನಾಳೆನೂ ಐಟಿ ದಾಳಿ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲೈಫು ತುಂಬಾನೇ ದುಬಾರಿ ಆಗ್ತಿದೆ. ಪೆಟ್ರೋಲ್, ಡೀಸೆಲ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಸೆಂಚುರಿ ಬಾರಿಸಿ ಮುನ್ನುಗ್ಗಿ ಹೋಗ್ತಾ ಇದೆ. ಜನ ಸರ್ಕಾರಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಜನರಿಗೆ ಹೊರೆ ಆಗೋದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಮೋದಿ ಹೊಸ ಬಾಂಬ್ ಹಾಕಿದ್ದಾರೆ. ಫಸ್ಟ್ ಟೈಮ್ ಶತಕ ಬಾರಿಸಿದ ಪೆಟ್ರೋಲ್, ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್. ಭಾರತದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಪೆಟ್ರೋಲ್ ದರ ಸೆಂಚುರಿ ಬಾರಿಸಿದೆ. ರಾಜಸ್ಥಾನದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ ಇವತ್ತಿನಿಂದ 100 ರೂಪಾಯಿ 13 ಪೈಸಾ ಕೊಡಬೇಕು. ಮಧ್ಯಪ್ರದೇಶದಲ್ಲೂ ಪೆಟ್ರೋಲ್ ರೇಟ್ 100 ರೂಪಾಯಿ ಗಡಿ ತಲುಪಿದೆ. ಕೇಂದ್ರ ಸರ್ಕಾರ ಪ್ರತಿದಿನ 10 ಪೈಸಾ, 20 ಪೈಸಾ, 30, 40 ಪೈಸೆಯಂತೆ ಏರಿಕೆ ಮಾಡ್ತಾನೆ ಇದೆ. ಸತತ 9ನೇ ದಿನವೂ ತೈಲ ಬೆಲೆ ಏರಿಕೆ ಆಗಿದ್ದು, ಜನ ಅಂತೂ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಬಹಳ ಸಮಸ್ಯೆ ಆಗ್ತೈತೆ. ಬರೋದೇ ಸಂಬಳ ಕಡಿಮೆ, ಅದರಲ್ಲಿ ಪೆಟ್ರೋಲ್ಗೆ ಇಷ್ಟು ಕೊಟ್ಬಿಟ್ರೆ ನಾವು ಜೀವನಕ್ಕೆ ಏನು ಮಾಡ್ಬೇಕು ಹೇಳಿ? ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್. ನಮ್ಮ ಪೆಟ್ರೋಲ್ ಅಮೌಂಟ್ ಕೊಡೋದೇ 100 ರೂಪಾಯಿ ಕೊಡ್ತಾರೆ. ವರ್ಕೌಟ್ ಆಗಲ್ಲ ಸರ್ ಸದ್ಯಕ್ಕೆ ಇವಾಗ. Have problem with it, but like only the government should take action for it. They should be taking the necessary steps and everything, right? ಇವತ್ತಿಗೆ ಒಂದು ದಿನದ ಕೂಲಿ ಐತಿ 150 ರೂಪಾಯಿ. 93 ರೂಪಾಯಿ ಪೆಟ್ರೋಲ್ ಹಾಕಿ 150 ರೂಪಾಯಿ ದುಡಿದ್ರೆ ಮನಿಗೇನು ಮಣ ತಿನ್ಬೇಕನು? ಇದನ್ನ ಕೇಳುವಂತ ನಾಗರಿಕರ ಧ್ವನಿನ ಕಿತ್ತುಕೊಂಡು ಬಿಟ್ಟೈತಿ ಕೇಂದ್ರ ಸರ್ಕಾರ. ಸ್ವರ್ಗದ ಧರೆ ಇಳಿಸ್ತೀವಿ ಅಂತ ಬೇಕಾಬಿಟ್ಟಿ ಡೋಂಗಿ ಭಾಷಣ ಮಾಡಿದ್ರು. ಅದನ್ನ ಜನರು ನಂಬಿ ಎಲ್ಲಾ ಕಡೆ ಬಿಜೆಪಿ ತಗೊಂಬಂದ್ರು. ಇವತ್ತ ಊಟಕ್ಕೆ ಗತಿ ಇಲ್ಲಾರ್ದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡೈತಿ. ಹಾಗಿದ್ರೆ ಪೆಟ್ರೋಲ್ ದರ ಕರ್ನಾಟಕದಲ್ಲಿ ಎಷ್ಟಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ಆಗಿದೆ ಅಂತ ಲೆಕ್ಕ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ರಾಜಸ್ಥಾನದಲ್ಲಿ ಪ್ರತಿ ಲೀಟರ್ ಪೆಟ್ರೋಲ್ಗೆ 100 ರೂಪಾಯಿ 13 ಪೈಸಾ ಕೊಡಬೇಕು. ಡೀಸೆಲ್ಗೆ 88 ರೂಪಾಯಿ 51 ಪೈಸಾ ಕೊಡಬೇಕು. ಮಧ್ಯಪ್ರದೇಶದಲ್ಲಿ 10 ಪೈಸೆ ಕಡಿಮೆ, 100 ರೂಪಾಯಿ ಲೀಟರ್ ಪೆಟ್ರೋಲ್ ದರ ಇದ್ರೆ 88 ರೂಪಾಯಿ ದಾಟಿದೆ ಡೀಸೆಲ್ ದರ. ಮಹಾರಾಷ್ಟ್ರದಲ್ಲಿ 96 ರೂಪಾಯಿ ಪೆಟ್ರೋಲ್, 97 ರೂಪಾಯಿ ಡೀಸೆಲ್ ರೇಟ್ ಇದ್ರೆ ಕರ್ನಾಟಕದಲ್ಲಿ 92 ರೂಪಾಯಿ 54 ಪೈಸೆ ಪೆಟ್ರೋಲ್ ದರ, 85 ರೂಪಾಯಿ ಹತ್ತತ್ರ ಡೀಸೆಲ್ ದರ ಇದೆ. ತಮಿಳುನಾಡಿನಲ್ಲಿ 97 ರೂಪಾಯಿ ಚಿಲ್ಲರೆ ಪೆಟ್ರೋಲ್, ಡೀಸೆಲ್ 85 ರೂಪಾಯಿ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ 90 ರೂಪಾಯಿ ಹಾಗೂ 83 ರೂಪಾಯಿ ದಾಟಿದ್ರೆ
ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 90 ರೂಪಾಯಿ ಪೆಟ್ರೋಲ್, 80 ರೂಪಾಯಿ ಡೀಸೆಲ್ ರೇಟ್ ಆಗಿದೆ. ತೈಲ ಬೆಲೆ ಏರಿಕೆಗೆ ಕಾಂಗ್ರೆಸ್ ಸರ್ಕಾರ ಕಾರಣ. ಪ್ರಧಾನಿ ಮೋದಿ ಅವರಿಂದ ಗಂಭೀರ ಆರೋಪ. ಪೆಟ್ರೋಲ್ ಬೆಲೆ ಗಗನಕ್ಕೇರ್ತಿದೆ, ಡೀಸೆಲ್ ಬೆಲೆ ಗಗನಕ್ಕೇರ್ತಿದೆ, ಗ್ಯಾಸ್ ಸಿಲಿಂಡರ್ ಬೆಲೆ 772 ರೂಪಾಯಿ ಆಗಿದೆ. ಇಷ್ಟೆಲ್ಲ ದರ ಏರಿಕೆ ಆಗ್ತಿರೋದ್ರ ವಿರುದ್ಧ ದೇಶದ ಹಲವೆಡೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರು, ಅದರಲ್ಲೂ ಪ್ರಧಾನಿ ಮೋದಿ ಅವರೇ ತೈಲ ಬೆಲೆ ಏರಿಕೆಗೆ ಕಾಂಗ್ರೆಸ್ ನೀತಿ ಕಾರಣ ಅಂತ ಆರೋಪ ಮಾಡಿದ್ರು. In 2019-2020, India imported over 85% of oil and 53% of gas to meet the domestic demand. Can a diverse and talented nation like ours be so energy important dependent? I do not want to criticize anyone, but I want to say, had we focused on these subjects much earlier, our middle class would not be burdened. ಅಕ್ಟೋಬರ್ನಿಂದ ಕಚ್ಚಾ ತೈಲ ಬೆಲೆ ದುಪ್ಪಟ್ಟು ಆಗ್ತಿದೆ. 2020ರ ಏಪ್ರಿಲ್ನಲ್ಲಿ ಬ್ಯಾರೆಲ್ ಕಚ್ಚಾ ತೈಲಕ್ಕೆ 2915 ಇತ್ತು. 2021 ಫೆಬ್ರವರಿಯಲ್ಲಿ ಬ್ಯಾರೆಲ್ಗೆ 4626 ಆಗಿದೆ. ಸೌದಿ ಅರೇಬಿಯಾದಂಥ ರಾಷ್ಟ್ರಗಳು ಉತ್ಪಾದನೆ ಕಡಿತಗೊಳಿಸಿದೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಅಬಕಾರಿ ಸುಂಕ ಹಾಕ್ತಿದೆ. ಪೆಟ್ರೋಲ್ ಮೂಲ ಬೆಲೆ ಮೇಲೆ 32 ರೂಪಾಯಿ 98 ಪೈಸಾ, ಡೀಸೆಲ್ ಮೇಲೆ 31 ರೂಪಾಯಿ 83 ಅಬಕಾರಿ ಸುಂಕ ಹಾಕ್ತಿದ್ರೆ ರಾಜ್ಯ ಸರ್ಕಾರನೂ ಸೆಸ್ ಬರೆ ಹಾಕಿದೆ. ಸಹಜವಾಗಿ ಜನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಿಟ್ಟು ಹೊರಹಾಕ್ತಿದ್ದಾರೆ. LPG ಗ್ಯಾಸು ಕೂಡ 820 ರೂಪಾಯಿ ಸಬ್ಸಿಡಿ ಎಲ್ಲ ಹೋತು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬರೋ ಹೊಟ್ಟಿ ಮೇಲೆ ಹೊಡಿತಾ ಇದೆ. ನಮ್ ಸರ್ಕಾರ ಬಂದ್ರೆ ಎಲ್ಲಾನು ಕಡಿಮೆ ಆಗುತ್ತೆ ಅಂತ ಎಲ್ಲಾನು ಹೇಳ್ತಾರೆ. ನೋಡಿದ್ರೆ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಂಗೆ ನೋಡ್ಕೋದ್ರೆ ಸರ್ಕಾರದ ಕರ್ತವ್ಯ ಇರ್ತದೆ. ಅದ್ರ ಬಗ್ಗೆ ವಿಚಾರ ಮಾಡಬೇಕು ಮೇಲಿದ್ದವರು ಅಂತ ನಂದು ಒಂದು ವಿನಂತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನೋಟಿಸ್ ಕೊಟ್ರೆ ಏನಂತೆ, ನನ್ನ ಹತ್ರ ದಾಖಲೆಗಳಿವೆ, ನಾನು ಯಡಿಯೂರಪ್ಪರನ್ನೂ ಬಿಡಲ್ಲ, ವಿಜೇಂದ್ರರನ್ನೂ ಬಿಡಲ್ಲ ಅಂತ ಯತ್ನಾಳ್ ಮತ್ತೆ ಹೊಸ ಬಾಂಬ್ ಹಾಕಿದ್ದಾರೆ. ಕಾಂಗ್ರೆಸ್ ಜೊತೆ ವಿಜೇಂದ್ರ ಕೈ ಜೋಡಿಸಿದ್ದಾರೆ ಅಂತ ಶಾಕ್ ಬೇರೆ ಕೊಟ್ಟಿದ್ದಾರೆ. ಕಾಮಿಡಿ ಪೀಸ್ ಅಷ್ಟೇ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ರೆ ಶಿಸ್ತು ಕ್ರಮ ಯಾಕೆ ತಗೊಳ್ತಿಲ್ಲ ಅನ್ನೋದು ಪ್ರತಿಪಕ್ಷಗಳ ಹೊಸ ವರಸೆ. ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ವಿಜೇಂದ್ರರ ಮೂಲಕ ಕೆಲವೊಂದು ಹಣ ಹೋಗಿದೆ ಅನ್ನುವಂಥ ಗಂಭೀರವಾದಂಥ ಒಂದು ಚಿಂತನೆ ಅನೇಕ ಕಡೆ ನಡೆದಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜ್ಯ ಬಿಜೆಪಿಯ ಪ್ರಬಲ ನಾಯಕ ಅನ್ನೋದು ಎಲ್ರಿಗೂ ಗೊತ್ತು. ಇಡೀ ದೇಶದಲ್ಲಿ ಮೋದಿ ಅಲೆ ಎಷ್ಟು ಅನ್ನೋದು, ಎಷ್ಟು ಪ್ರಭಾವಿ ನಾಯಕ ಅನ್ನೋದು ಜಗತ್ತಿಗೆ ಗೊತ್ತು. ಅಂತಹ ಮೋದಿಯವರ ಶಕ್ತಿ ಕುಗ್ಗಿಸೋಕೆ ಬಿಜೆಪಿಯಲ್ಲಿ, ಅದರಲ್ಲೂ ಯಡಿಯೂರಪ್ಪರ ಮಗ ವಿಜೇಂದ್ರ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವ ಗಂಭೀರ ಆರೋಪ ಯತ್ನಾಳ್ರದ್ದು. ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕದ ವಿಜೇಂದ್ರರ ಮೂಲಕ ಕೆಲವೊಂದು ಹಣ ಹೋಗಿದೆ ಅನ್ನುವಂಥ ಗಂಭೀರವಾದಂಥ ಒಂದು ಚಿಂತನೆ ಅನೇಕ ಕಡೆ ನಡೆದಿದೆ. ಇದು ಕೇಂದ್ರದಲ್ಲಿಯೂ ಸಹ ಮಾಹಿತಿ ಇದೆ. ಈಗ ನಾಳೆನೂ ಆಶ್ಚರ್ಯ ಪಡಬೇಕಾಗಿಲ್ಲ, ನಾಳೆ ಮಮತಾ ಬ್ಯಾನರ್ಜಿಗೂ ಹಣ ಕಳಿಸ್ಬೋದು. RJD ಕಾಂಗ್ರೆಸ್ ಎರಡು ಅಂತ ಹೇಳ್ತಾ ಇದ್ದೀನಲ್ಲ. ಯತ್ನಾಳ್ ಆರೋಪ ಇಷ್ಟಕ್ಕೆ ಮುಗಿಲಿಲ್ಲ. ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಮತ್ತೆ ಸಿಡಿ ಬಾಂಬ್ ಹಾಕಿದ್ದಾರೆ. ಪಕ್ಷ ವಿರೋಧಿ ಹೇಳಿಕೆ ಕೊಡದಂತೆ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಕ್ಕೆ ಉತ್ತರಾನು ಕೊಟ್ಟಿರೋ ಯತ್ನಾಳ್ 45 ಪ್ಯಾರಗಳ ಉತ್ತರದ ಜೊತೆ ಯಡಿಯೂರಪ್ಪ ವಿರುದ್ಧದ ಸಿಡಿ ಬಗ್ಗೆನೂ ಡೀಟೇಲ್ ಆಗಿ ವರಿಷ್ಠರಿಗೆ ತಲುಪಿಸಿದ್ದೀನಿ ಅಂದ್ರು. ನಾವೊಂದು ಕುಟುಂಬ ಭ್ರಷ್ಟಾಚಾರ, ಕುಟುಂಬಶಾಹಿ ವಿರುದ್ಧ ನಾನು ಹೋರಾಟ ಇದೆ, ಇದನ್ನು ಸ್ಪಷ್ಟಪಡಿಸ್ತೇನೆ. ಅದು 45 ಪ್ಯಾರ ಇದೆ. ಅನೇಕ ವರ್ಗಾವಣೆ ಬಗ್ಗೆ ಇರ್ಬೋದು, ನಿಗಮ ಮಂಡಳಿಗಳ ನೇಮಕಾತಿ ಇರ್ಬೋದು, ಸುದೀರ್ಘವಾದಂಥ ಪತ್ರ ಬರೆದಿದ್ದನ್ನು ಎಲ್ಲನೂ ಹಾಕೀನಿ. ಸಿಡಿನೂ ಹಾಕೀನಿ, ಇಡಿನೂ ಹಾಕೀನಿ. ಪಕ್ಷ ಶಿಸ್ತು ಕ್ರಮ ತಗೊಳ್ತೀನಿ ಅಂದ್ರೂ ಡೋಂಟ್ ಕೇರ್ ಅಂತಿರೋ ಯತ್ನಾಳ್ ಹೇಳಿಕೆಗಳು ಈಗ ಗಂಭೀರ ಸ್ವರೂಪ ಪಡೆಯುತ್ತಿದೆ. ಆದ್ರೆ ಯತ್ನಾಳ್ ಕಾಮಿಡಿ ಪೀಸ್ ಅಂತ ಒಬ್ರು, ಅವ್ರ ಬಗ್ಗೆ ಯಾಕೆ ತಲೆ ಕೊಡಿಸಿಕೊಳ್ತೀರಾ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಟಾಂಟ್ ಕೊಟ್ರು. I am not here to respond what Yatnal say. Everyone knows the nature of the so-called MLA you say. He has been saying for the last many years false allegation. These are the things that he is making just for the sake of coming into the media. Whatever he is saying is false. Speaking against the party. We have already issued the statement. ಸನ್ಮಾನ್ಯ ಯತ್ನಾಳ್ರವರೇ ಬಹಳ ಹಿರಿಯ ರಾಜಕಾರಣಿ. ನೀವು ಇದೇ ರೀತಿ ಮಾತಾಡ್ತಾ ಹೋದ್ರೆ ರಾಜ್ಯದ ಜನ ನಿಮ್ಮನ್ನ ಕಾಮಿಡಿ ಪೀಸ್ ರೀತಿ ನೋಡ್ತಾರೆ. ಇದು ಒಳ್ಳೇದಲ್ಲ. ಬಿಜೆಪಿ ಪಕ್ಷದಿಂದ ಶೋಕಾಸ್ ನೋಟಿಸ್ ಕೊಟ್ಟರು ಯತ್ನಾಳ್ ಹೊಸ ಆರೋಪ ಮಾಡೋದು ನಿಲ್ತಿಲ್ಲ. ಹಾಗೆ ಬಿಜೆಪಿಯಿಂದ ಯತ್ನಾಳ್ ವಿರುದ್ಧ ಕ್ರಮನೂ ಆಗ್ತಿಲ್ಲ. ಒಟ್ನಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಿದೆಯಾ ಅನ್ನೋದು ಈಗಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ರಾಮ ಮಂದಿರ ದೇಣಿಗೆ ವಿಷಯದಲ್ಲಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಏನಂದ್ರು ಅನ್ನೋದು ಎಲ್ರಿಗೂ ಗೊತ್ತು. ದೇವರ ಹೆಸರಲ್ಲಿ ಮೂರೂ ಪಕ್ಷಗಳಲ್ಲಿ ಆಗ್ತಾ ಇರುವ ರಾಜಕೀಯ ದಾಟನೂ ನೋಡ್ತಿದ್ದೀರಾ. ದೇಣಿಗೆ ದಂಗಲ್ನ 3ನೇ ಭಾಗ ಇವತ್ತೂ ಕಂಟಿನ್ಯೂ ಆಗಿದೆ. ಸಿದ್ದರಾಮಯ್ಯ ಮೌನವಾಗಿದ್ರೆ ಒಳ್ಳೆಯದು, ಗೊಂದಲ ಸೃಷ್ಟಿಸಿದ್ರೆ ಕಾನೂನು ಕ್ರಮ. ರಾಮ ಮಂದಿರ ಬೇರೆ ಕಡೆ ಕಟ್ಟೋದನ್ನ ನಾನು ಕೊಡ್ತೇನೆ ಅಂದ್ರೆ ಇದು ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ವಿರುದ್ಧವಾದ ಮಾತಾಗುತ್ತೆ. ವಿರೋಧ ಪಕ್ಷ ನಾಯಕರು ಎಚ್ಚರದಿಂದ ಮಾತನಾಡಬೇಕು, ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಬೇಕಾದಂತ ಕ್ರಮವನ್ನು ತಗೋಬೇಕಾಗುತ್ತೆ. ಇದು ಕೋರ್ಟ್ ತೀರ್ಪಿನ ಬಗ್ಗೆ ನಂಬಿಕೆ ಇಲ್ವಾ? ದೇಣಿಗೆ ಕೊಟ್ಟಿಲ್ಲ ಅಂದ್ಮೇಲೆ ಲೆಕ್ಕ ಯಾಕೆ? ಕುಮಾರಸ್ವಾಮಿ ಅವರಿಗೆ ಧಮಕಿ ಹಾಕೋರು ಯಾರನ್ನ ಇದ್ದಾರ? ಇವರೇ ಧಮಕಿ ಹಾಕ್ತಾರೆ ಬೇರೆಯವ್ರಿಗೆ. MLA ಗಳಿಗೆ ಧಮಕಿ ಹಾಕಿದ್ದಾರೆ, MP ಗಳಿಗೆ ಧಮಕಿ ಹಾಕಿದ್ದಾರೆ. ಯಾರು ಕೊಟ್ಟಿದಾರೋ ಅವ್ರು ಕೇಳ್ತಾರೆ. ನೀವು ಕೊಡ್ದೋದ್ರು ನಿಮ್ಗೇನ್ರಿ ಅಧಿಕಾರ ಇದೆ ಕೇಳಕ್ಕೆ? ನೀವ್ಯಾರು? ಹೂ ಆರ್ ಯು? HDK ಸಿದ್ದರಾಮಯ್ಯ ಹೇಳಿಕೆ ಅಸಹ್ಯ ಹುಟ್ಟಿಸ್ತಿದೆ. ಸಿದ್ದರಾಮಯ್ಯನವರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಇಡೀ ದೇಶ ಇವ್ರ ಜೊತೆ ಹೊರಟುಬಿಟ್ಟಿದೆ. ನಮ್ಮ ಜೊತೆಗೆ ಹಂಗೂ ಹಿಂಗೂ ಸ್ವಲ್ಪ ಮುಸಲ್ಮಾನರು ಇದ್ದರು, ಇವರು ಅವ್ರ ಜೊತೆ ಹೊಂಟ್ಬಿಟ್ರೆ ಕತೆ ಏನು? ಹೆಂಗಾರೋ ಅವ್ರನ್ನ ಹಿಡ್ಕೋಬೇಕು ಅನ್ನೋಂಥ ಕುತಂತ್ರದ ಹೇಳಿಕೆಗಳು ಕೊಡ್ತಾರಲ್ಲ, ಇದು ಅಸಹ್ಯ ಹುಟ್ಟಿಸಿದೆ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ. ಕುರ್ಚಿಗಾಗಿ ರಾಜಕೀಯ ಗುರುವನ್ನೇ ತುಳಿದವರು, ನಿಂಬೆಹಣ್ಣು ಜ್ಯೋತಿಷ್ಯ ಗೂಂಡಾಗಳು ಇವರು. ಮುಖ್ಯಮಂತ್ರಿ ಆಗಬೇಕು ಅಂತ ಪಾರ್ಟಿಗೆ ತುಳಿದ ಜನ, ಮುಖ್ಯಮಂತ್ರಿ ಆಗಬೇಕು ಅಂತ ರಾಜಕೀಯ ಗುರುವಿಗೆ ತುಳಿದ ಜನ ಇವತ್ತು ರಾಮನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ದಿವಸ ಇಡೀ ನಿಂಬೆ ಹಣ್ಣು ಕೈಯಲ್ಲಿ ಇಟ್ಕೊಳ್ಳೋರು, ಜ್ಯೋತಿಷ್ಯ ಇಲ್ಲದೆ ಪ್ರಶ್ನೆ ಹಿಡದೆ ಮುಂದಕ್ಕೆ ಹೋಗೋದವರು ಹೇಳ್ತಾರೆ. ನಮ್ಮ ಮನೆಗೆ ಬಂದವರು ಗೂಂಡಾಗಳಿದ್ದಾರೆ, ಅಯೋಧ್ಯೆ ಹೆಸರಿನಲ್ಲಿ ಹಣ ಸಂಗ್ರಹಣೆ. ನನಗೆ ಸಂಶಯ ಇದೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾರ್ದೋ ಹಣ ತಗೊಂಡಿದ್ದಾರೆ ಅವರು. ಬಿಜೆಪಿ ನಾಯಕರು ಒಬ್ಬರ ಹಿಂದೆ ಒಬ್ಬರು ರಾಮ ಮಂದಿರ ದೇಣಿಗೆ ಲೆಕ್ಕ ಕೇಳಿದ ಮಾಜಿ ಸಿಎಂಗಳಿಗೆ ಕುಟುಕ್ತಿದ್ದಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿರೋ VHP ನಾಯಕರು ಕೂಡಲೇ ಕ್ಷಮೆಯಾಚಿಸಬೇಕು ಅಂತ ಕಿಡಿಕಾರಿದ್ರು. ಒಟ್ನಲ್ಲಿ ರಾಮ ಮಂದಿರ ರಾಜಕೀಯ ದಂಗಲ್ ದಿನೇ ದಿನೇ ಜೋರಾಗ್ತಾನೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಮೀಸಲಾತಿ ರಗಳಿಗೆ ಮುಕ್ತಿ ಸಿಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಡಿಯೂರಪ್ಪ ಸರ್ಕಾರದ ವಿರುದ್ಧ ಈಗ ಇನ್ನು 2 ಪ್ರಬಲ ಸಮುದಾಯಗಳು ಹೋರಾಟದ ಅಸ್ತ್ರ ಬಿಟ್ಟಿವೆ. ದುರಂತ ಅಂದ್ರೆ ಯಡಿಯೂರಪ್ಪ ಸಂಪುಟ ಸಚಿವರೇ ಮುಂದಾಳತ್ವವನ್ನು ವಹಿಸ್ತಾ ಇದ್ದಾರೆ ಅನ್ನೋದು. ಅವರ ಪರಿಚಯವನ್ನು ನಿಮ್ಗೆ ಮಾಡ್ಕೊಡ್ತೀವಿ ನೋಡಿ. ರಾಮುಲು, ಯತ್ನಾಳ್, ಈಶ್ವರಪ್ಪ ಆಯ್ತು. ಈಗ ಮಗ್ಗುಲ ಮುಳ್ಳಾದ DCM ಕಾರಜೋಳ. ಸಿಎಂಗೆ ಟೆನ್ಷನ್ ತಂದಿಟ್ಟ ದಲಿತ ಮೀಸಲಾತಿ ಅಸ್ತ್ರ. ಹೌದು, ಎಡಗೈ ದಲಿತರಿಗೆ ST ಮೀಸಲಾತಿ ನೀಡಬೇಕು ಅಂತ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಸೈಲೆಂಟ್ ಆಗಿ ಹೋರಾಟದ ಸ್ಕೆಚ್ ರೆಡಿ ಮಾಡವ್ರೆ. ಯಡಿಯೂರಪ್ಪ ಅವರಿಗೆ ಗೊತ್ತಿಲ್ಲದೆ ಕಾರಜೋಳ ನಿವಾಸದಲ್ಲಿ ಹೋರಾಟದ ಪೂರ್ವಭಾವಿ ಸಭೆ ನಡೆದಿದೆ. ಸಂಸದ ನಾರಾಯಣಸ್ವಾಮಿ, ಮಾಜಿ ಶಾಸಕ ಸಂಪಂಗಿ ಜೊತೆ ಹಲವು ದಲಿತ ನಾಯಕರನ್ನ ಕರೆಸಿ ಕಾರಜೋಳ ದಲಿತ ನಾಯಕತ್ವ ಪಟ್ಟ ದಕ್ಕಿಸಿಕೊಳ್ಳಲು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಎಡಗೈ ದಲಿತರಿಗೆ 2A ಮೀಸಲಾತಿಗೆ ಪಟ್ಟು. ಶನಿವಾರ ಎಡಗೈ ದಲಿತ ನಾಯಕರ ಸಭೆ. ಫೆಬ್ರವರಿ 24ರಿಂದ ಅಹೋರಾತ್ರಿ ಧರಣಿ. ಬಜೆಟ್ ಕಲಾಪದ ವೇಳೆ ವಿಧಾನಸೌಧಕ್ಕೆ ಮುತ್ತಿಗೆ. ದಲಿತ ಎಡಗೈ ಸಮುದಾಯದಲ್ಲಿ ಮಾಸ್ ಲೀಡರ್ ಕೊರತೆ. ಕಾಂಗ್ರೆಸ್ನಲ್ಲಿ H ಆಂಜನೇಯ, KH ಮುನಿಯಪ್ಪ ಫೈಟ್. ಇಬ್ಬರನ್ನು ಸೈಡಿಗಿಟ್ಟು ಮಾಸ್ ಲೀಡರ್ನತ್ತ ಕಾರಜೋಳ ಚಿತ್ತ. ಈ ಮಧ್ಯೆ ವಾಲ್ಮೀಕಿ ಜನಾಂಗಕ್ಕೆ ಶೀಘ್ರವೇ 7.5% ಮೀಸಲಾತಿ ಸಿಗುತ್ತೆ ಅನ್ನುವ ಭರವಸೆಯನ್ನ ಸಿಎಂ ಕೊಟ್ಟಿದ್ದಾರೆ. ಆದ್ರೆ ಸ್ವಲ್ಪ ದಿನ ಕಾಯಬೇಕು ಅಂತಾನೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಬಹಳ ಆಶಾದಾಯಕವಾಗಿ ಮಾತಾಡಿದ್ದಾರೆ. ನೀವು ನೋಡ್ರಿ, ಕಾನೂನು ಸಲಹೆ ತಗೊಳ್ಳೋಣ, ಯಾವ ಥರ ಯಾಕೆಂದ್ರೆ ಯಾವುದೇ ಒಂದು ಸಮಾಜ ಕೊಟ್ಟಾಗ ತೊಂದರೆ ಆಗ್ಬಾರ್ದು, ಅದಕ್ಕೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಯೋಚನೆ ಮಾಡಕತ್ತಿದ್ದೀವಿ. ಇನ್ನೂ ಕೆಲವೊಂದು ಲೀಗಲ್ ಎಕ್ಸ್ಪರ್ಟ್ಸ್ನ ಒಪಿನಿಯನ್ ತೊಗೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನಾನೇ ಕರೆಸಿದ್ದೆ, ಎಲ್ಲರ ಜೊತೆ ಮಾತಾಡಿದ್ದೀನಿ. ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಎಲ್ರಿಗೂ ನ್ಯಾಯ ಒದಗಿಸ್ಕೊಡೋಕೆ ಏನೇನು ಸಾಧ್ಯ ಇದೆ ಎಲ್ಲ ಕಾನೂನು ಚೌಕಟ್ಟಲ್ಲಿ, ಸಂವಿಧಾನ ಚೌಕಟ್ಟಲ್ಲಿ ಪ್ರಯತ್ನ. ಮೀಸಲಾತಿಗಾಗಿ ಒಕ್ಕಲಿಗರಿಂದಲೂ ಬೇಡಿಕೆ ಎದ್ದಿದೆ. ಸಮುದಾಯದ ಎಲ್ಲಾ 115 ಪಂಗಡವನ್ನ OBCಗೆ ಸೇರಿಸುವಂತೆ ಒತ್ತಾಯಿಸಿ ಆದಿಚುಂಚನಗಿರಿ ಶ್ರೀ ನೇತೃತ್ವದಲ್ಲಿ ಹೋರಾಟಕ್ಕೆ ಸಿದ್ಧತೆ ನಡೆದಿದೆ. ಮೀಸಲಾತಿ ಒಕ್ಕಲಿಗ ಪ್ರಾಧಿಕಾರ ರಚನೆಗೂ ಒತ್ತಾಯ ಮಾಡಲು ಮುಂದಾಗಿದ್ದು, ಹಕ್ಕೊತ್ತಾಯ ಮಂಡಿಸಲೆಂದೇ ನಿವೃತ್ತ IAS, IPS ಅಧಿಕಾರಿಗಳ ನೇತೃತ್ವದ ಸಮಿತಿ ರಚನೆ ಮಾಡಿದ್ದಾರೆ.
ಇನ್ನೊಂದು ಕಡೆ ಪಂಚಮಸಾಲಿಗಳ ಪಾದಯಾತ್ರೆ ಬೆಂಗಳೂರು ತಲುಪಿದ್ದು ಭಾನುವಾರ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶಕ್ಕೂ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಬಿಜೆಪಿ ಮೀಸಲಾತಿ ಫೈಟ್ಗೆ ಅಹಿಂದ ಅಸ್ತ್ರ ಇಲ್ಲ ಅಂತಾನೆ ಸುಳಿವು ಕೊಟ್ಟ ಸುರ್ಜೇವಾಲಾ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅಹಿಂದ ವಿಚಾರದ ಬಗ್ಗೆ ಮಾತಾಡಿದ್ರು. ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ಜನರನ್ನ ಒಡಿತಾ ಇದೆ, ಉದ್ಯೋಗದ ವಿಚಾರದಲ್ಲಿ ಬಿಜೆಪಿ ಏನೂ ಮಾಡ್ತಿಲ್ಲ, ಹಿಂದುಳಿದ ವರ್ಗ ಹಾಗೂ ದಲಿತರ ಉದ್ಯೋಗ ಭರ್ತಿ ಮಾಡಿಲ್ಲ, ನಾವಂತೂ ಪಕ್ಷ ಸಂಘಟನೆ ಮಾಡ್ತೀವಿ ಅಂತ ಅಹಿಂದ ಸಮಾವೇಶದ ಸುಳಿವು ಬಿಟ್ಟುಕೊಟ್ರು. ಆದ್ರೆ ದಿನೇಶ್ ಗುಂಡೂರಾವ್ ಇದೆಲ್ಲ ಊಹಾಪೋಹ ಅಂತಿದ್ದಾರೆ. Instead, Government of India jobs which should have gone to backwards, which should have gone to scheduled castes, are all lying vacant. Not a single boy or girl of backward class, of scheduled caste, or poor communities are being given jobs. ಈ ಮಧ್ಯೆ ಮೀಸಲಾತಿ ಹೋರಾಟಕ್ಕೆ ಲಿಂಗಾಯತರ ಕೊಡುಗೆ ಏನು ಅಂತ ಪ್ರಶ್ನಿಸಿದ್ದ ವಚನಾನಂದ ಸ್ವಾಮೀಜಿ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿದೆ. ಅಲ್ಲ, ರಾಜಕೀಯವನ್ನ ಯಾರು ಮಾಡುತ್ತಾ ಇದ್ದಾರೆ ಅನ್ನೋದು ರಾಜ್ಯ ನೋಡಿದೆ. ಅವರ ಜಾತ್ರೆಯಲ್ಲೇ ಮುಖ್ಯಮಂತ್ರಿಗಳನ್ನ ಕುಂಡ್ರಿಸ್ಕೊಂಡು ಏನು ಮಾತನ್ನು ಹೇಳಿದರು ಅನ್ನೋದು ನಾನು ಹೇಳಬೇಕಿಲ್ಲ, ರಾಜ್ಯನೇ ಜನತೆ ನೋಡಿದೆ. ಹಾಗಾಗಿ ರಾಜಕೀಯ ಯಾರು ಮಾಡ್ತಾ ಇದ್ದಾರೆ ಅಂತೇಳಿ ಸಮಾಜ ನೋಡ್ತಾ ಇದೆ. ಎಲ್ಲರೂ ಬದುಕಬೇಕು, ಕಾರ್ಯ ಸೊಪ್ಪಾದರೂ ಕಾಯಕದಿಂದಲೇ ಬಂದಿದ್ದನ್ನು ಸ್ವೀಕಾರ ಮಾಡಬೇಕು ಅಂತ ಒಂದು ಪ್ರಸಪ್ರಜ್ಞೆ ಇದೆಯಲ್ಲ, ಎಲ್ಲ ವರ್ಗದವರಿಗೂ ನಮ್ಮ ವರ್ಗ ಏನು ಕೊಟ್ಟಿದೆ ಅಂತ ಅವರು ಯೋಚನೆ ಮಾಡಿದ್ರೆ ಆ ನಂತರ ಅದಕ್ಕೆ ಅವ್ರಿಗೆ ಉತ್ತರ ಗೊತ್ತಾಗ್ತಾ ಇದೆ. ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರ ಮೇಲೆ ಮೀಸಲಾತಿ ಮುಳ್ಳಿನ ಹೊದಿಕೆ ಬೀಳ್ತಾ ಇದ್ರೆ ಕಾಂಗ್ರೆಸ್ ಅದನ್ನೇ ಲಾಭ ಮಾಡಿಕೊಂಡು ಅಹಿಂದ ಅಸ್ತ್ರಕ್ಕೂ ರೆಡಿಯಾಗ್ತಿದೆ. ಸದ್ಯಕ್ಕಂತೂ ಈ ಜಾತಿ ಹೆಸರಿನ ಹೋರಾಟಗಳು ಮುಗಿಯಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಐಪಿಎಲ್ ಹರಾಜು ಪ್ರಕ್ರಿಯೆಯಲ್ಲಿ ವಿದೇಶಿ ಆಟಗಾರರು ಭರ್ಜರಿ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಕ್ರಿಸ್ ಮೊರಿಸ್ 16.25 ಕೋಟಿಗೆ ರಾಜಸ್ಥಾನದ ಪಾಲಾಗಿದ್ರೆ, ಇತ್ತ ಮ್ಯಾಕ್ಸ್ವೆಲ್ ಬರೋಬ್ಬರಿ 14.25 ಕೋಟಿ ರೂಪಾಯಿಗಳಿಗೆ ಆರ್ಸಿಬಿ ಪಾಲಾಗಿದ್ದಾರೆ. ಇನ್ನು ಕೈಲ್ ಜೆ ಮಿಷನ್ ರನ್ನ ಆರ್ಸಿಬಿ 15 ಕೋಟಿ ಕೊಟ್ಟು ಖರೀದಿ ಮಾಡಿದೆ. ಇತ್ತ ಜೆ ರಿಚರ್ಡ್ಸನ್ 14 ಕೋಟಿ ಮೊತ್ತಕ್ಕೆ ಪಂಜಾಬ್ ಪಾಲಾಗಿದ್ದಾರೆ. ಇನ್ನು ಮೊಯಿನ್ ಅಲಿ 7 ಕೋಟಿ ರೂಪಾಯಿಗಳಿಗೆ ಸಿಎಸ್ಕೆ ಪಾಲಾಗಿದ್ದಾರೆ. ಹಾಗೆಯೇ ಸಚಿನ್ ಪುತ್ರ ಅರ್ಜುನ್ ತೆಂಡೂಲ್ಕರ್ 20 ಲಕ್ಷಕ್ಕೆ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ದಾರೆ.